ಕಡಿಮೆ ದರ ಮತ್ತು ಆರಾಮದಾಯಕ ಪ್ರಯಾಣಕ್ಕೆ ಹಿಂದೆ ಡೌನ್ಲೋಡ್ ಮಾಡಿಕೊಳ್ಳಿ 369cab.com. ನಮಸ್ಕಾರ ವೀಕ್ಷಕರೇ, ಕನ್ನಡ ಮಾತೃಭೂಮಿ ವಾರ್ತೆಗಳಿಗೆ ಸ್ವಾಗತ. ನಾನು ಸಂತೋಷಿ ಸರ್ಜೋಳ್ಕರ್. ಮೊದಲಿಗೆ ಹೆಡ್ಲೈನ್ಸ್. ಮಹಾಸಾಧ್ವಿ ಶಿವಶರಣೆ ಹೇಮರೆಡ್ಡಿ ಮಲ್ಲಮ್ಮ ಜಯಂತಿ. ಜೀವನ ಮೌಲ್ಯಗಳ ಸಂದೇಶ ನೀಡಿದ ಮಹಾಶಿವಶರಣೆ ಹೇಮರೆಡ್ಡಿ ಮಲ್ಲಮ್ಮ. ಶರಣ ಭೂಪಾಲ್ ನಾಡಗೌಡ. ಸಿಂಧನೂರಿನಲ್ಲಿ ಮೇ 17 ಮತ್ತು 18ರಂದು ಸಾಹಿತ್ಯ ಮೇಳ. ಬಸವರಾಜ್ ಸುಳಿಭಾವಿ. ಮೇ 12ರಂದು ಜಿಲ್ಲಾಡಳಿತದ ಸಹಯೋಗದೊಂದಿಗೆ ಭಗವಾನ್ ಬುದ್ಧ ಜಯಂತಿ. ರವಿಕುಮಾರ್ ರಾಂಪುರ್. ಮಹಾನಗರ ಪಾಲಿಕೆಯಿಂದ ಯಂತ್ರದಿಂದ ಸ್ವಚ್ಛತೆ, ಪ್ರಾತ್ಯಕ್ಷಿತೆ ಮೂಲಕ ಮಾಹಿತಿ. ಮೇ 12ರಂದು ಗೋಲ್ ಮಾರ್ಕೆಟ್ನಲ್ಲಿ ಬುದ್ಧ ಜಯಂತಿ. ವಿಜಯ ಪ್ರಸಾದ್. ವಾರ್ತೆಗಳ ವಿವರ. ಮಹಾಶಿವಶರಣೆ ಹೇಮರೆಡ್ಡಿ ಮಲ್ಲಮ್ಮ 12ನೇ ಶತಮಾನದ ಶಿವಶರಣೆಯರಂತೆ ವಚನಗಳನ್ನು ರಚನೆ ಮಾಡಿಲ್ಲವಾದರೂ ಅವರ ಬದುಕೆ ಒಂದು ಬೃಹತ್ ವಚನವಿದ್ದಂತೆ ಅವರ ಜೀವನದ ಮೌಲ್ಯಗಳು ಮನುಕುಲಕ್ಕೆ ಅಮೂಲ್ಯ ಕಾಣಿಕೆಗಳಾಗಿವೆ. ಅವರ ಹಾಕಿಕೊಟ್ಟ ಹಾದಿಯಲ್ಲಿ ನಾವೆಲ್ಲ ನಡೆಯಬೇಕು ಎಂದು ರೆಡ್ಡಿ ಸಮಾಜದ ಮುಖಂಡ ಶರಣ ಭೂಪಾಲ್ ನಾಡಗೌಡ ಹೇಳಿದರು. ನಗರದ ಪಂಡಿತ ಸಿದ್ದರಾಮ ಜಂಬಲದಿನ್ನಿ ರಂಗಮಂದಿರದಲ್ಲಿ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಮಹಾನಗರ ಪಾಲಿಕೆ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಂಯುಕ್ತ ಆಶ್ರಯದಲ್ಲಿ ಮಹಾಸಾಧ್ವಿ ಶಿವಶರಣೆ ಹೇಮರೆಡ್ಡಿ ಮಲ್ಲಮ್ಮ ಜಯಂತಿ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದರು. ಹೇಮರೆಡ್ಡಿ ಮಲ್ಲಮ್ಮ ಜಯಂತಿ ಸರ್ಕಾರದ ವತಿಯಿಂದ ಆಚರಣೆ ಮಾಡಲಾಗುತ್ತಿದೆ. ಆದರೆ ಜನಪ್ರತಿನಿಧಿಗಳು, ಜಿಲ್ಲಾಧಿಕಾರಿಗಳು ಗೈರಾಗಿದ್ದು ನೋವುಂಟು ಮಾಡಿದೆ. ಹೇಮರೆಡ್ಡಿ ಮಲ್ಲಮ್ಮ ಅವರಿಗೆ ತಾಳ್ಮೆ ಶಕ್ತಿ ಇದೆ. ಆದುದರಿಂದ ಅವರ ಅನುಯಾಯಿಗಳಾಗಿದ್ದು ನಾವುಗಳು ತಾಳ್ಮೆಯಿಂದ ಜಯಂತಿ ಆಚರಿಸಿಕೊಂಡು ಹೋಗಬೇಕು. ಮುಂದಿನ ದಿನಗಳಲ್ಲಿ ಜಿಲ್ಲಾಡಳಿತದ ಕಾರ್ಯಕ್ರಮದಲ್ಲಿ ಜನಪ್ರತಿನಿಧಿಗಳು, ಅಧಿಕಾರಿಗಳು ಭಾಗವಹಿಸುವಂತೆ ಆಗಬೇಕು ಎಂದು ತಹಶೀಲ್ದಾರರ ಮೂಲಕ ಜಿಲ್ಲಾಡಳಿತಕ್ಕೆ ತಿಳಿಸಿದರು. ಹೇಮರೆಡ್ಡಿ ಮಲ್ಲಮ್ಮ ಜೀವನವೇ ಒಂದು ಸಾಧನೆ. ಅವರು ಸಂಸಾರಿಕ ಜೀವನದಲ್ಲಿ ಕಷ್ಟ ನೋವುಗಳನ್ನು ಅನುಭವಿಸಿದ್ದರು. ಮಲ್ಲಮ್ಮ ಜೀವನವಿಡೀ ಕಷ್ಟಗಳನ್ನುಂಡರೂ ತನಗೆ ನೋವುಂಟು ಮಾಡಿದವರ ಹಿತವನ್ನು ಬಯಸಿದರು. ಎಂತಹ ಕಷ್ಟದಲ್ಲಿಯೂ ಶಿವನನ್ನು ಸ್ಮರಿಸುತ್ತಿದ್ದರು. ಮಲ್ಲಿಕಾರ್ಜುನನ್ನು ಧ್ಯಾನಿಸುತ್ತಿದ್ದ ಸಂದರ್ಭದಲ್ಲಿ ದರ್ಶನ ನೀಡಿದ ಮಲ್ಲಿಕಾರ್ಜುನ ಏನಾದರೂ ವರವನ್ನು ಕೇಳು ಎಂದಾಗ ಅವರು ತನ್ನ ಬಳಗಕ್ಕೆ, ಸಮಾಜಕ್ಕೆ ಎಂದಿಗೂ ಬಡತನ ಬರಬಾರದು ಎಂದು ಪ್ರಾರ್ಥಿಸಿದರು. ಮಲ್ಲಿಕಾರ್ಜುನ ಮಲ್ಲಮ್ಮ ಅವರಿಗೆ ವರ ನೀಡಿದ್ದರಿಂದ ಇಂದು ರೆಡ್ಡಿ ಸಮಾಜವು ಬಡತನದಿಂದ ಇಲ್ಲ, ಕಷ್ಟದಲ್ಲಿದ್ದವರಿಗೆ ಸಹಾಯ ಮಾಡುವ ಸಮಾಜ ರೆಡ್ಡಿ ಸಮಾಜವಾಗಿದೆ ಎಂದರು. ಹೇಮರೆಡ್ಡಿ ಮಲ್ಲಮ್ಮ ಹಾಕಿಕೊಟ್ಟ ಹಾದಿಯಲ್ಲಿ ಸಮಾಜ ನಡೆಯಬೇಕು. ಅವರ ಜೀವನದ ಮೌಲ್ಯಗಳು ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು ಎಂದು ತಿಳಿಸಿದರು. ಮಾಲಾರ್ಪಣೆ ಮಾಡುವುದರ ಮೂಲಕ ಪುಷ್ಪ ನಮನವನ್ನು ಸಲ್ಲಿಸಿರುವಂಥ ಎಲ್ಲರೂ ಬರಬೇಕಾಗಿತ್ತು. ದುರ್ದೈವ ಬಂದಿಲ್ಲ, ಕಾರಣಾಂತರದಿಂದ ಬಂದಿರಲಿಕ್ಕಿಲ್ಲ. ಅದಕ್ಕೆ ಮುಂದಿನ ದಿನಗಳಲ್ಲಿ ಅವರು ಇದನ್ನು ಸರಿಪಡಿಸ್ತಾರೆ ಅಂತ ನನಗೆ ಅವರಲ್ಲಿ ಕೇಳ್ಕೊಳ್ತೇನೆ. ಮತ್ತು ಹೇಮರೆಡ್ಡಿ ಮಲ್ಲಮ್ಮನವರ ಬದುಕೆ ಒಂದು ಯಾವ ಥರ ಇದೆ ಅಂದರೆ ತಾಳ್ಮೆ. ಇವತ್ತಿನ ದಿವಸ ನಮ್ಮ ಸಮಾಜದವರು ಆ ತಾಳ್ಮೆಯನ್ನು ತೋರಿಸಿದ್ದಾರೆ. ಈ ಕಾರ್ಯಕ್ರಮಕ್ಕಿಂತ ಮುಂಚೆ ಕೆಲವರು ಅದನ್ನು ವ್ಯಕ್ತಪಡಿಸಿದ್ರು, ನಾವು ಪ್ರೊಟೆಸ್ಟ್ ಮಾಡೋಣ ಅಂತ ನಾವೆಲ್ಲರೂ ಹೇಳಿದ್ವಿ. ಬೇಡಪ್ಪ, ಹೇಮರೆಡ್ಡಿ ಮಲ್ಲಮ್ಮನವರೇ ಅವ್ರಿಗೆ ಆದಂಥ ನೋವುಗಳನ್ನು ತಾಳ್ಮೆಯಿಂದ ಇವತ್ತು ಅವರು ತೊಡ್ಕೊಂಡು ಎಲ್ಲ ರೀತಿಯಿಂದ
ಸಾಧನೆ ಮಾಡಿದ್ದಾರೆ, ನಾವು ಅದನ್ನು ಮಾಡೋದು ಬೇಡ ಅಂತೇಳಿ. ಹೇಮರೆಡ್ಡಿ ಮಲ್ಲಮ್ಮನವರು ಎಂಥ ಸಾಧನೆ ಅಂದರೆ, ಅವರ ಮನೆಯಲ್ಲಿ ಯಾವ ಥರ ಪರಿಸ್ಥಿತಿ ಇತ್ತು, ಅತ್ತೆ ಮಾವಂದಿರು ಎಲ್ಲ ರೀತಿ ಅವರಿಗೆ ತೊಂದರೆ ಕೊಟ್ಟರು ಸಹ ಅದನ್ನೆಲ್ಲ ಸಹಿಸಿಕೊಂಡು ಅವರು ಇವತ್ತು ಮಹಾಶರಣೆಯಾಗಿ ಹೊರಬಂದಿದ್ದಾರೆ. ಅವರು ಯಾವ ವಚನವೂ ಹೊರದಿಲ್ಲ, ಎಲ್ಲರಿಗೂ ಗೊತ್ತಿರ್ಬೋದು. ಹೇಮರೆಡ್ಡಿ ಮಲ್ಲಮ್ಮನವರು ಯಾವ ವಚನವೂ ಮಾಡಲಿಲ್ಲ. ಅವರು ತಮ್ಮ ಬದುಕಿನಲ್ಲಿ ಅಂದರೆ ಸಾಂಸಾರಿಕ ಜೀವನದಲ್ಲಿ ಇದೆಲ್ಲ ಸಾಧನೆ ಮಾಡಿದ್ರು. ಅದು ಬಹಳ ಮುಖ್ಯ. ಯಾಕಂದರೆ ಸಾಂಸಾರಿಕ ಜೀವನದಲ್ಲಿ ಇವತ್ತೇನಿದೆ, ಅತ್ತೆ ಕಾಟ ಕೊಟ್ಟರು, ಸೊಸೆ ಕಾಟ ಕೊಟ್ಟರು ಅಂತ ಎಲ್ಲ ಕಡೆ ನಾವು ಹೇಳ್ತಾ ಹೋಗ್ತೀವಿ. ಅವ್ರು ಎಲ್ಲಿನೂ ಹೇಳಲಿಲ್ಲ. ಅವರು ಅವರ ಭಕ್ತಿಯಿಂದ ಅವರನ್ನು ಅವರ ಸೇವೆ ಮಾಡ್ತಾ ಅವರನ್ನು ತಿದ್ದಿದ್ರು. ಇವತ್ತು ಹೇಮರೆಡ್ಡಿ ಮಲ್ಲಮ್ಮನವರು ಏನಿದೆ ಅಂದರೆ ಅವರು ತಮಗಾಗಿ ಏನು ಕೇಳಿಲ್ಲ. ಮಾಜಿ ಶಾಸಕ ಬಸನಗೌಡ ಬ್ಯಾಗವಾಟ್ ಮಾತನಾಡಿ, ಹೇಮರೆಡ್ಡಿ ಮಲ್ಲಮ್ಮ ಜಯಂತಿ ಆಚರಣೆ ಮಾಡುತ್ತಿದ್ದು ಯಾರು ಜಾತಿ ತಾರತಮ್ಯ ಮಾಡಬಾರದು. ವೀರಶೈವ ಲಿಂಗಾಯತ ಜಿಲ್ಲಾ ಉಪ ಪಂಗಡಗಳು ಸೇರಿಕೊಂಡು ನಾವೆಲ್ಲ ಒಂದೇ ಎಂದು ಒಗ್ಗಟ್ಟು ಪ್ರದರ್ಶಿಸಬೇಕಾಗಿದೆ ಎಂದರು. ಜಿಲ್ಲಾಡಳಿತ ವತಿಯಿಂದ ನಡೆಯುತ್ತಿರುವ ಕಾರ್ಯಕ್ರಮ ಅದ್ದೂರಿಯಾಗಿರಬೇಕು, ಆದರೆ ಕೇವಲ ತೋರಿಕೆಯಾಗಿದೆ. ಜನಪ್ರತಿನಿಧಿಗಳು ಗೈರು, ಕೇವಲ ತಹಶೀಲ್ದಾರರು ಮಾತ್ರ ಹಾಜರಿದ್ದು ಜಿಲ್ಲಾಧಿಕಾರಿಗಳು ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕಿತ್ತು. ಮುಂದಿನ ದಿನಗಳಲ್ಲಿ ಸರಿಪಡಿಸಿಕೊಂಡು ಹೋಗಬೇಕು. ಹೇಮರೆಡ್ಡಿ ಮಲ್ಲಮ್ಮ ಜಯಂತಿ ಕೇವಲ ಆಚರಣೆಗೆ ಸೀಮಿತವಾಗಿದೆ. ಸಮಾಜದ ಎಲ್ಲರೂ ತಮ್ಮ ಮನೆಗಳಲ್ಲಿ ನಿತ್ಯ ಪೂಜಿಸುವ ಕೆಲಸ ಮಾಡಬೇಕು ಎಂದು ತಿಳಿಸಿದರು. ಎಲ್ಲರೂ ಕೂಡ ಒಂದೇ ವೇದಿಕೆ ತರ್ತಕ್ಕಂಥ ಪ್ರಯತ್ನ ಮಾಡಿ ಜಾತಿ ಭೇದ ಭಾವ ಬರಬಾರ್ದು ಅಂತಕ್ಕಂಥ ಒಂದು ವಿಚಾರ ಮಾಡಿ ವೀರಶೈವ ಸಮಾಜ, ಲಿಂಗಾಯತ ಸಮಾಜ ಅಂತಕ್ಕಂಥದ್ದು ಒಂದು ಮಾಡಿದೆ. ಇವತ್ತು ನಾವು ದಿನ ಬೆಳಗಾದ್ರೆ ನಮಗೆ ಬೇರೆ ಅವರು ಬೇರೆ ಅಂತಕ್ಕಂಥ ಉದಾಹರಣೆ ಬರ್ಬೋದು. ಇವತ್ತು ಹೇಮರೆಡ್ಡಿ ಮಲ್ಲಮ್ಮ ಒಬ್ಬ ಶಿವಸೇನೆ, ಆಕೆ ಸಂಸಾರ ಮಾಡಿ ಒಂದೇ ಮನೆತನದಲ್ಲಿ ಬೇಮನನ್ನು ಕೂಡ ಆತ ಬೇರೆ ದಾರಿಯಿಂದ, ಕೆಟ್ಟ ದಾರಿಯಿಂದ, ಸೀದಾ ದಾರಿಯಿಂದ ಅವರು ಕೂಡ ಶಿವಸೇನೆ ಅಂತಕ್ಕಂಥ ಒಂದು ಸಾಹಿತ್ಯ ಮಾಡಿರ್ತಕ್ಕಂಥ ಹೇಮರೆಡ್ಡಿ ಮಲ್ಲಮ್ಮ. ಇವತ್ತು ಹೇಮರೆಡ್ಡಿ ಮಲ್ಲಮ್ಮ ತನಗೇನು ಕೇಳ್ಕೊಂಡಿಲ್ಲ, ನಮ್ಮ ಸಮಾಜಕ್ಕೆ ಬಡತನ ಬರಬಾರ್ದು ಅಂತ ಕೇಳ್ಕೊಂಡಿದ್ದಾರೆ. ಯಾವ ಸೈಡ್ ಸ್ವಂತ ವೈಯಕ್ತಿಕ ಕೇಳ್ಕೊಂಡಿದ್ರೆ ಆ ಹೇಮರೆಡ್ಡಿ ಮಲ್ಲಮ್ಮ ನಮ್ಮ ಸಮಾಜ ಯಾವತ್ತೂ ಕೂಡ ಬಡತನ ಬರಬಾರ್ದು ಅಂತಕ್ಕಂಥ ಕೇಳಿದ್ದು ಶ್ರೀಶೈಲ ಮಲ್ಲಿಕಾರ್ಜುನಲ್ಲಿ ಪ್ರಾರ್ಥನೆ ಮಾಡಿದ್ದಾರೆ. ಆಕೆ ಮನೆಯಲ್ಲಿದ್ದು ಸಂಸಾರ ಮಾಡಿ ಇವತ್ತು ಶಿವಸೈಡ್ ಆಗಬೇಕಾದ್ರೆ ಅಷ್ಟು ಇದಲ್ಲ. ಆಕೆ ಶಿವಸೈಡ್ ಆಗೋದಕ್ಕೂ ಕೂಡ ಮನೆಯಲ್ಲಿ ಭಾಳ ವಿರೋಧ ಇರ್ತದೆ, ಭಾಳ ಕಷ್ಟಪಟ್ಟು ಜೀವನ ಮಾಡ್ತಾಳೆ. ಆಕೆ ದನಕ್ಕಾದ ಜೀವನ ಮಾಡ್ತಾಳೆ. ಶ್ರೀಶೈಲ ಮಲ್ಲಿಕಾರ್ಜುನದಲ್ಲಿ ಒಂದು ಗುಂಡಿನ ಮೇಲೆ ಕುಂತ್ಕೊಂಡು ಶಿವನ ಧ್ಯಾನ ಮಾಡಿರ್ತಕ್ಕಂಥ ಶ್ರೀಶೈಲ ಗುಡಿಗೆ ಹೋಗಿಲ್ಲ. ಇವತ್ತು ಒಂದು ಅಡವಿ ಅರಣ್ಯದಲ್ಲಿ ಒಂದು ಶಿವಲಿಂಗನ ಇಟ್ಕೊಂಡು ಆಕೆ ಪೂಜೆ ಮಾಡಿ ಶ್ರೀಶೈಲನ ಮಲ್ಲಿಕಾರ್ಜುನ ವಹಿಸಿರ್ತಕ್ಕಂಥ ಮಹಾಸಾಧ್ವಿ ಅವರ ಏನು ಇದೇ ಅವರ ಪ್ರೇರಣೆ, ಅವ್ರು ಆಯ್ಕೊಟ್ಟಿರ್ತಕ್ಕಂಥ ದಾರಿದೆ. ನಾವೆಲ್ಲರೂ ಅದನ್ನು ನಡಿಬೇಕು, ನಾವೆಲ್ಲರೂ ಒಂದೇ ಅಂತಕ್ಕಂಥ ಭಾವನೆ ಬರಬೇಕು. ರೆಡ್ಡಿ ಸಮಾಜ ಇರ್ಬೋದು, ವೀರಶೈವ ಸಮಾಜ ಇರ್ಬೋದು, ಲಿಂಗಾಯತ ಸಮಾಜ ಇರ್ಬೋದು, ಯಾವ ಉಪ ಪಂಗಡಗಳು ಕೂಡ ಸೇರಿಸಿ ಎಲ್ಲರೂ ಕೂಡ ನಾವು ಒಂದೇ ಅಂತಕ್ಕಂಥ ಬರಬೇಕು. ಎಲ್ಲ ಜನಾಂಗದಲ್ಲಿ ಕೂಡ ಶಿವಸೇನಿದ್ದಾರೆ. ಬಸವಣ್ಣವ್ರ ಕಾಲಕ್ಕೆ ಸಾವಿರಾರು ಶಿವಸೇನಿದ್ದಾರೆ. ಅವರೆಲ್ಲರಿಗೂ ಕೂಡ ಅವ್ರು ಬೇರೆ ಬೇರೆ ಕಸುಬಿನಿಂದ ಜಾತಿ ಮಾಡಿದ್ರೆ ಬಿಟ್ಟು ನಾವು ಜಾತಿಯಲ್ಲಿ ಸಪ್ರೇಟ್ ನಾವು ಬೇರೆ ಅವ್ರು ಬೇರೆ ಅಂತಕ್ಕಂಥದ್ದು ಬರಬಾರ್ದು. ದಯವಿಟ್ಟು ಎಲ್ಲರೂ ಕೂಡ ಒಂದಾಗಿ ಇವತ್ತು ಶಿವಸೇನೆ ಆಗಿ ಹೇಮರೆಡ್ಡಿ ಮಲ್ಲಮ್ಮನ ಜಯಂತಿಯಲ್ಲಿ ಕಟ್ಟಿದ್ವಿ. ಸಿಎಸ್ ಪಾಟೀಲ್ ಮಾತನಾಡಿ, ಹೇಮರೆಡ್ಡಿ ಮಲ್ಲಮ್ಮ ಯಾವುದೇ ಕೆಲಸ ಕೊಟ್ಟರೂ ಛಲದಿಂದ ಮಾಡುತ್ತಿದ್ದರು. ತಮ್ಮ ಕುಟುಂಬಕ್ಕಾಗಿ ಹಗಲಿರುಳು ಶ್ರಮಿಸಿದವರು. ಅವರ ಜೀವನದಲ್ಲಿ ಅನುಭವಿಸಿದ ನೋವು ಕಷ್ಟಗಳನ್ನು ಎದುರಿಸಿ ಜೀವನ ನಡೆಸಿ ಸಮಾಜಕ್ಕೆ ಮಾದರಿಯಾದವರು. ಅವರ ಅನುಕರಣೆ ಮಾಡಿಕೊಂಡು ಜೀವನ ನಡೆಸಬೇಕಾಗಿ ಎಂದರು. ಹೇಮರೆಡ್ಡಿ ಮಲ್ಲಮ್ಮ ಅವರ ಆಚಾರ, ವಿಚಾರ ಮತ್ತು ತತ್ವಗಳನ್ನು ಪ್ರತಿಯೊಬ್ಬರು ತಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ಮುಂದಿನ ಪೀಳಿಗೆಗೆ ಆದರ್ಶಪ್ರಾಯರಾಗಬೇಕು ಎಂದು ತಿಳಿಸಿದರು. ಆನಂತರ ದೇಶದ ನಾಗರಿಕರು ವೀರ ಮರಣನಪ್ಪಿದ್ದಾರೆ. ಅವರನ್ನು ಕೂಡ ಈ ಹೇಮರೆಡ್ಡಿ ಮಲ್ಲಮ್ಮ ಮಹಾವೇದಿಕೆಯ ಮೇಲೆ ಅವರನ್ನು ಕೋಟಿ ಕೋಟಿ ನಮನಗಳನ್ನು ಸಲ್ಲಿಸುತ್ತ ಮೂಲಕ ಈ ಜಯಂತಿ ಕಾರ್ಯಕ್ರಮವನ್ನು ಮಾತನಾಡುವುದು. ಬಂಧುಗಳೇ, ಈ ಹೇಮರೆಡ್ಡಿ ಮಲ್ಲಮ್ಮನ ಇತಿಹಾಸ ಕಂಡುಕೊಂಡರೆ, ಜೀವನ ಇತಿಹಾಸವನ್ನು ತಿಳ್ಕೊಂಡರೆ ಮನುಷ್ಯ ಸಮಾಜದಲ್ಲಿ ಯಾವ ಥರ ಬಾಳಬೇಕು, ಯಾವ ಥರ ಮೌಲ್ಯಯುತ ಜೀವನ ನಡೆಸಬೇಕು, ಅದು ಭಾರತೀಯ ಕುಟುಂಬದಲ್ಲಿ ಕೌಟುಂಬಿಕ ಶೋಷಣೆಗಳನ್ನು ಸಹಿಸಿಕೊಂಡು ಮತ್ತೆ ಕುಟುಂಬದ ಕೀರ್ತಿಯನ್ನು ಜಗತ್ತಿಗೆ ಬೆಳಗಿದ್ದ ಏಕೈಕ ಮಹಾನ್ ವ್ಯಕ್ತಿ ಮಹಿಳಾ ವ್ಯಕ್ತಿ ಅಂದರೆ ಇವತ್ತಿಂಥ ಮಹಾ ಶಿವಸೇನೆಗಳು ನಮ್ಮ ದೇಶದ ಹುಟ್ಟಿದ್ದಕ್ಕೆ ಇವತ್ತು ನಮ್ಮ ಸಮಾಜದಲ್ಲಿ ನಮ್ಮ ಮಹಿಳೆಯರಿಗೆ ಒಂದು ಗರ್ವ ಇದೆ. ಅದು ವಿಶೇಷವಾಗಿ ನಮ್ಮ ರೆಡ್ಡಿ ಸಮಾಜದಲ್ಲಿ ಗರ್ವದ ಕಿರೀಟ ಇದೆ. ಇಂಥ ತಾಯಂದಿರ ಜನ್ಮದಿಂದ ಇವತ್ತು ಸಮಾಜದಲ್ಲಿರುವಂಥ ಹೆಣ್ಣು ಮಕ್ಕಳಿಗೆ ಒಂದು ಸಂದೇಶ ಕೊಟ್ಟಿದ್ದಾರೆ. ಅವರು ನಿನಗೆ ಎಷ್ಟೇ ಕಷ್ಟ ಬರಲಿ, ಎಷ್ಟೇ ನೋವುಗಳು ಬರಲಿ, ಆದರೆ ನಿನ್ನ ಅತ್ತೆ ಮಾವರನ್ನ, ನಿನ್ನ ನಾಗರಿಕರನ್ನ ಯಾವತ್ತೂ ನೀನು
ಒಳದೂತುಗಳನ್ನು ಹೊರ ಜಗತ್ತಿಗೆ ಬಿಡಬೇಡ, ಅವರೇ ಶ್ರೇಷ್ಠ ಅಂತ ಬಾಳ್ವೆ ಮಾಡೋದನ್ನ ಈ ಸಮಾಜಕ್ಕೆ ಕಲಿಸಿಕೊಟ್ಟವಳು ಮಹಾತಾಯಿ. ಜೊತೆಗೆ ತಂದೆ ತಾಯಿಗೆ ಶ್ರೇಷ್ಠ ಪುತ್ರಿಯಾಗಿ ಅಂಥ ಒಂದು ಶಿವಸೇನೆ ಪಟ್ಟಕ್ಕೆ ಅರ್ಹರಾದಂಥ ಒಬ್ಬ ತಾಯಿಯ ಜನ್ಮದಿನ ಆಚರಿಸಿದ್ದು ನಮಗೆಲ್ಲ ಹೆಮ್ಮೆಯ ವಿಷಯ. ಆದರೂ ಕೂಡ ಇಂಥ ಮಹಾನ್ ತಾಯಿಯ ಧೈರ್ಯವನ್ನು ತುಂಬತಕ್ಕಂಥ ಕೆಲಸ, ಹೆಣ್ಣು ಮಕ್ಕಳಿಗೆ ಎಷ್ಟೇ ಕಷ್ಟ ಬಂದರೂ ಕೂಡ ಅದನ್ನು ಸಹಿಸಿಕೊಳ್ತಕ್ಕಂಥ ಶಕ್ತಿಯನ್ನು ತೋರಿಸ್ಕೊಟ್ಟಿರ್ತಕ್ಕಂಥ ಮಹಾಸಾಧು ಶಿವಶರಣೆ ಹೆಮ್ಮರಡಿ ಮಲ್ಲಮ್ಮ ಅವರು. ಜೊತೆಗೆ ಇವತ್ತು ಶಿವ ಪೂಜೆ ಜೊತೆಗೆ ಶಿವ ಪೂಜೆ ಮಾಡುವುದರ ಜೊತೆಗೆ ಇವತ್ತಿಗೂ ನಾವು ಶಿವ ಪೂಜೆಯಲ್ಲಿ ಪ್ರಚಲಿತ ಇದ್ದೀವಿ ಅಂತಂದರೆ ಅದಕ್ಕೆ ಮೂಲ ಕಾರಣ ಇವತ್ತು ಮಹಾಸಾಧು ಶಿವಶರಣೆ ಹೆಮ್ಮರಡಿ ಮಲ್ಲಮ್ಮ. ಇವತ್ತು ದೇವರನ್ನು ನಾವು ನೋಡಬೇಕು ಅಂತಂದರೆ ಎಲ್ಲಿ ನೋಡಬೇಕು ಅಂತಂದರೆ ಭಕ್ತಿಯಲ್ಲೇ ನೋಡಬೇಕಂತಕ್ಕಂಥದ್ದು ಕಲಿಸಿಕೊಟ್ಟಿದ್ದು ಮಹಾಸಾಧು ಶಿವಶರಣೆ ಹೆಮ್ಮರಡಿ ಮಲ್ಲಮ್ಮ ಅವರು. ಇವತ್ತು ಆಕೆಯ ಬಗ್ಗೆ ಹೇಳ್ತಾ ಹೋದರೆ, ಗುಣಗಾನ ಮಾಡ್ತಾ ಹೋದ್ರೆ ಒಂದಲ್ಲ ಎರಡಲ್ಲ, ನಮ್ಮ ಜೀವನ ಪರ್ಯಂತ ಆಕೆಯನ್ನು ಸೇವೆ ಮಾಡಿದರೂ ಕೂಡ ನಮಗೆ ಕಡಿಮೆ ಆಗ್ತದೆ. ಅಂಥ ಮಹಾತಾಯಿಯ ಕೇವಲ ಒಂದು ದಿನ ನಾವು ಮೇ 10ನೇ ತಾರೀಕು ಜಯಂತ್ಯೋತ್ಸವ ಮಾಡ್ಲಿಕ್ಕೆ ನಾವು ಹಿಂಜರಿತಾ ಇದ್ದೀವಿ ಅಂತಂದ್ರೆ, ಯಾವುದೋ ಒಂದು ಸುಳ್ಳು ಕರೆಗೆ ನಾವು ಹಿಂದಿರ್ತೀವಿ ಅಂತಂದ್ರೆ ನಾವು ಆಕೆಯ ಬಗ್ಗೆ ನಿರ್ಲಕ್ಷ್ಯ ವಹಿಸ್ತೀವಿ ಅಂತಕ್ಕಂಥದ್ದು ನಾವು ಗಮನದಲ್ಲಿ ಇಟ್ಕೊಳ್ಬೇಕಾಗ್ತದೆ. ಯಾಕಂತಂದ್ರೆ ಒಂದು ಸಮಾಜ ಇವತ್ತು ಜಿಲ್ಲಾಧಿಕಾರಿಗಳು ಇಲ್ಲದೇ ಇರೋ ಸಮಯದಲ್ಲಿ, ದಂಡಾಧಿಕಾರಿ ಇಲ್ಲದೇ ಇರೋ ಸಮಯದಲ್ಲಿ ಪ್ರತಿಯೊಂದು ಹಳ್ಳಿಗಳಲ್ಲಿ ಯಾರು ರೆಡ್ಡಿ ಸಮಾಜದವರಿದ್ರೋ ಅವರೇ ಜಿಲ್ಲಾಧಿಕಾರಿಗಳು, ಅವರೇ ದಂಡಾಧಿಕಾರಿಗಳು. ಯಾವತ್ತೂ ಕೂಡ ಹಳ್ಳಿಗಳಲ್ಲಿ ಪೊಲೀಸ್ ಸ್ಟೇಷನ್ ನೋಡಿರಲಿಲ್ಲ ಜನ. ಈ ವೇಳೆ ಶರಣಬಸವ ಜೋಳದಡಿಗಿ ಪ್ರಾಸ್ತಾವಿಕವಾಗಿ ಮಾತನಾಡಿದರು. ಯಾರು ಆಚೆ ಅಂದರೆ ಹೊರಗಡೆ ಹೋಗಬಾರದು ಮತ್ತು ಇನ್ನ ಒಂದು ಊಟದ ವ್ಯವಸ್ಥೆ ಸಹ ಇರುತ್ತದೆ. ತಾವೆಲ್ಲರೂ ಊಟವನ್ನು ಮಾಡಿ ರೀತಿಯಾಗಿ ಭೂಮಿಕಾ ತಂದೆ ಪ್ರಕಾಶ್ ಗೌಡ ಹಾಗೆ ಅದೇ ರೀತಿಯಾಗಿ MBBS ಅಲ್ಲಿ ಟಾಪರ್ ಆದಂತಹ ಈ ಸಂದರ್ಭದಲ್ಲಿ ತಹಶೀಲ್ದಾರ್ ಸುರೇಶ್ ವರ್ಮಾ, ಸಿದ್ದನಗೌಡ ಸಾನಬಾಳ್, ಸಿದ್ದನಗೌಡ ಅಮರ್ಖೇಡ್, ಮಲ್ಲಿಕಾರ್ಜುನ್ ಮೇಟಿ, VA ಮಾಲಿ ಪಾಟೀಲ್, ರಾಮನಗೌಡ ಏಗನೂರು, ಪವನ್ ಕಿಶೋರ್ ಪಾಟೀಲ್, ನಾಗನಗೌಡ ಹರವಿ, ಕೇಶವ ರೆಡ್ಡಿ, ಅಮರೇಗೌಡ ಹಂಚಿನಾಳ್, ಲಕ್ಷ್ಮೀಕಾಂತ್ ರೆಡ್ಡಿ, ಶರಣಮ್ಮ ಕಾಮರೆಡ್ಡಿ, ಶರಣಬಸವ ಬಲ್ಲಟಗಿ ಸೇರಿದಂತೆ ಅನೇಕರು ಇದ್ದರು. ಮೆದುಕಿನಾಳ ಭೂ ಹೋರಾಟ ನೆನಪಿಗಾಗಿ ಮೇ ಸಾಹಿತ್ಯ ಮೇಳ ಸಿಂಧನೂರಿನಲ್ಲಿ ಅಸಮಾನತೆ ಭಾರತ ಸಮಾನತೆಗಾಗಿ ಸಂಘರ್ಷ ಅಂದು ಇಂದು ಕುರಿತು ಮೇಳ ನಡೆಯಲಿದೆ ಎಂದು ಬಸವರಾಜ್ ಸುಲಿಭಾವಿ ಹೇಳಿದರು. ಅವರಿಂದು ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ, ಸಿಂಧನೂರಿನ ಸತ್ಯ ಗಾರ್ಡನ್ನಲ್ಲಿ ನಡೆಯಲಿರುವ ಸಾಹಿತ್ಯ ಮೇಳವನ್ನು ಮೆದುಕಿನಾಳ ಭೂ ಹೋರಾಟದಲ್ಲಿ ಭಾಗವಹಿಸಿದ್ದ ಸಂಗಮ, ದಲಿತ ಚಳುವಳಿ ಭೀಮಣ್ಣ ನಗನೂರು, ಕಾರ್ಮಿಕ ಚಳುವಳಿಯ ನರಸಿಂಹಪ್ಪ, ಮದ್ಯ ವಿರೋಧಿ ಹೋರಾಟ ಸಮಿತಿಯ ಚಿನ್ನಮ್ಮ ಮುದ್ದನಗುಡ್ಡಿ, ರೈತ ಚಳುವಳಿಯ ತಿಮ್ಮನಗೌಡ ಚಿರಿಕರಾಗಿ ಉದ್ಘಾಟಿಸಲಿದ್ದಾರೆ. ದಿಕ್ಸೂಚಿ ಮಾತುಗಳನ್ನು ಮುಂಬೈನ ರಾಮ್ ಪುನಿಯಾನಿ, ಔರಂಗಾಬಾದ್ನ ಮಾಲತಿ ವರಾಳೆ, ನವದೆಹಲಿಯ ಸಂಸುಲ್ ಇಸ್ಲಾಂ, ಬೆಂಗಳೂರಿನ ಎ ನಾರಾಯಣ ಆಡಲಿದ್ದಾರೆ. ಹೊಸಪೇಟೆಯ ಬಹುತ್ವ ಪ್ರತಿಷ್ಠಾನದಿಂದ ನಾಯಾರು ರಂಗ ಪ್ರಶಸ್ತಿ ಮಾಡಲಾಗುತ್ತದೆ. ಮಧ್ಯಾಹ್ನ 1 ಗಂಟೆಗೆ ಅಸಮಾನತೆ ಮತ್ತು ಸಂಘರ್ಷ ಹೊರಳು ನೋಟ ಕುರಿತು ನಡೆಯಲಿದೆ. ವರ್ಗ ನೆಲೆ ಕುರಿತು ರವೀಂದ್ರ ಹಳಿಂಗಳಿ, ಜಾತಿ ನೆಲೆ ಕುರಿತು CG ಲಕ್ಷ್ಮೀಪತಿ, ಬಿಂಗ ನೆಲೆ KS ಲಕ್ಷ್ಮಿ, ಭಾಷಾ ನೆಲೆ ಕುರಿತು ರಹಂ ತರೀಕೆರೆ ಮಾತನಾಡಲಿದ್ದಾರೆ. ಸಾಹಿತ್ಯ ಪರಂಪರೆ ಏನಿದೆಯಲ್ಲ, ಆ ಸಾಹಿತ್ಯ ಪರಂಪರೆ ಜನಮುಖಿಯಾಗಿರ್ತಕ್ಕಂಥ ಜನರ ನಡುವಿಂದಲೇ ಅದು ತನ್ನ ಮಾಡಿಕೊಂಡಿರ್ತಕ್ಕಂಥದ್ದು. ಆದರೆ ಇವತ್ತು ಈ ಜನಮುಖಿಯಾಗಿರ್ತಕ್ಕಂಥ ಸಾಹಿತ್ಯಗಳನ್ನು ಪ್ರಭುತ್ವಮುಖಿಯಾಗಿರ್ತಕ್ಕಂಥ ಪ್ರಯತ್ನಗಳು ಮತ್ತು ಕರ್ನಾಟಕಗಳು ದೊಡ್ಡ ಪ್ರಮಾಣದಲ್ಲಿ ನಡೀತಾ ಇದ್ದಾರೆ. ಬರೀ ಪ್ರಭುತ್ವಮುಖಿಯಾಗಿ ಉಳಿಸುವಂಥ ಪ್ರಯತ್ನ ಮಾತ್ರ ಅಲ್ಲ, ಇಡೀ ಕನ್ನಡ ಸಾಹಿತ್ಯವನ್ನು ಕಾರ್ಪೊರೇಟೀಕರಣವಂತ ಉಳಿತಕ್ಕಂಥ ಕೆಲಸಗಳು ನಡೀತಾ ಇದೆ. ಹಾಗಾಗಿಯೇ ಇವತ್ತು ಬೇರೆ ಬೇರೆ ಕಡೆ ಲಿಟ್ರರಿ ಫೆಸ್ಟಿವಲ್ಗಳು ನಡೀತಾ ಇದೆ. ಆ ಲಿಟ್ರರಿ ಫೆಸ್ಟಿವಲ್ಗಳನ್ನು ಪ್ರಮೋಟ್ ಮಾಡ್ತಕ್ಕಂಥದ್ದು, ಅದನ್ನು ಇಡಿಯಾಗಿ ನಡೆಸ್ತಕ್ಕಂಥ ವ್ಯವಸ್ಥೆ ಹಿಂದಿರ್ತಕ್ಕಂಥ ಶಕ್ತಿಗಳು ಈ ಕಾರ್ಪೊರೇಟ್ ಕಂಪನಿಗಳನ್ನು ನಾವು ಗಮನಿಸ್ಬೋದು. ಅಂದರೆ ಜನಮುಖಿಯಾಗಿರ್ತಕ್ಕಂಥ ಸಾಹಿತ್ಯಗಳನ್ನು ಅವರು ಯೋಚನಾ ಕ್ರಮವನ್ನು ಬದಲಿಸಿ ಇವತ್ತು ಪ್ರಭುತ್ವಮುಖಿಯಾಗಿರ್ತಕ್ಕಂಥ ಇವತ್ತು ಭಾಳ ಮುಖ್ಯವಾಗಿ ಅವರನ್ನು ವಾಸ್ತವ ಸ್ಥಿತಿಯಿಂದ ಒಂದು ಕಲ್ಪನಾತ್ಮಕ ಸ್ಥಿತಿಗೆ ಹೋಗ್ತಕ್ಕಂಥ ನಿಟ್ಟಿನೊಳಗೆ ಭಾಳ ವ್ಯಾಪಕವಾದಂಥ ಪ್ರಯತ್ನಗಳು ನಡೀತಾ ಇದ್ದವನ್ನು ಗಮನಿಸ್ತಾ ಇದೆ.
ಹೀಗಾಗಿ ಮೇ ಸಾಹಿತ್ಯ ಮೇಳ ಏನು ಕನ್ನಡದ ಪರಂಪರೆ ಏನಿದೆಯೋ, ಜನಮುಖಿ ಆಗಿರ್ತಕ್ಕಂಥ ಪರಂಪರೆ ಏನಿದೆಯೋ ಆ ಪರಂಪರೆಯನ್ನು ಉಳಿಸ್ಕೊಂಡು ಹೋಗ್ತಕ್ಕಂಥ ನೆಲೆ ಒಳಗಡೆ ಕೆಲಸ ಮಾಡಬೇಕು ಅನ್ನೋಂಥ ಹಿನ್ನೆಲೆಯಲ್ಲಿ ಈ ಮುಕ್ತ ಸಮ್ಮೇಳನವನ್ನು ನಾವು ಸಂಘಟಿಸ್ತಾ ಬಂದಿದ್ದೀವಿ. ಹನ್ನೊಂದು ದಿವಸ ಮೇಳಗಳನ್ನು ಬೇರೆ ಬೇರೆ ಕಡೆ ಮಾಡಿ 10 ದಿವಸ ಈಗ ಸಿಂಧೂರಿನಲ್ಲಿ ಮಾಡ್ತಾ ಇದ್ದೀವಿ. ನಮಗೆ ಬೇರೆ ಬೇರೆ ಕಡೆ ಎಲ್ಲ ಜಿಲ್ಲಾ ಕೇಂದ್ರದಲ್ಲಿ ಇಂಥ ಸಮ್ಮೇಳನಗಳನ್ನು ಮಾಡ್ತಾ ಇದ್ದೀವಿ. 3 ದಿವಸದ ತಾಲೂಕು ಕೇಂದ್ರದಲ್ಲಿ ಇದನ್ನು ಮಾಡ್ತಾ ಇದ್ದೀವಿ. ನಮ್ಗೆ ಇನ್ನೂ ಕೂಡ ಆಲೋಚನೆ ಬೇರೆ ತಾಲೂಕು ಕೇಂದ್ರ ಮಾತ್ರ ಅಲ್ಲ, ಹೋಬಳಿ ಕೇಂದ್ರಗಳು ಕೂಡ ಮಾಡಬೇಕು ಅಂತ ಕೂಡ ಅಂದ್ಕೊಂಡು ಆ ಥರ ಯೋಚನೆ ಇಟ್ಕೊಂಡು ಕೆಲಸ ಮಾಡ್ತಾ ಇದ್ದೀವಿ. ಎರಡನೇ ಗೋಷ್ಠಿ ದಮ್ಮಿನದ ಸ್ವರೂಪದ ಮೇಲೆ ನಡೆಯಲಿದ್ದು, ಪ್ರಭುತ್ವದ ದಮನ ಕುರಿತು ಹೈದರಾಬಾದ್ನ ವೇಣುಗೋಪಾಲ್, ಸಾಂಸ್ಕೃತಿಕ ರಾಜಕಾರಣ ಕುರಿತು ಜೆಎಸ್ ಪಾಟೀಲ್, ಮಾಧ್ಯಮ ಸಮ್ಮತಿ ಉತ್ಪಾದನೆ ಕುರಿತು ನವೀನ್ ಸೂರಂಜೆ ಮಾತನಾಡಲಿದ್ದಾರೆ. ನಂತರ ಹೋರಾಟಗಾರರೊಂದಿಗೆ ಸಂವಾದ ನಡೆಯಲಿದೆ. ರಾಘವೇಂದ್ರ ಕುಷ್ಟಗಿ, ಆರ್ ಮಾನಸಯ್ಯ, ಎಸ್ ಮಾರೆಪ್ಪ, ಅಮರಣ್ಣ ಗುಡಿಹಾಳ ಭಾಗವಹಿಸಲಿದ್ದಾರೆ. ನಂತರ ನನ್ನ ಹಾಡು ನನ್ನ ಬದುಕು ಕುರಿತು ಗೋಷ್ಠಿ ನಡೆಯಲಿದ್ದು, ಹಾಡು ಮಾತು ವಿಷಯವಾಗಿ ಗೊಲ್ಲಹಳ್ಳಿ ಶಿವಪ್ರಸಾದ್ ಮಾತನಾಡಲಿದ್ದಾರೆ. ರಾತ್ರಿ 8 ಗಂಟೆಗೆ ಕವಿಗೋಷ್ಠಿ ನಡೆಯಲಿದ್ದು, ಅಧ್ಯಕ್ಷತೆಯನ್ನು ಮಹಾಂತೇಶ್ ಮಸ್ಕಿ ವಹಿಸಲಿದ್ದಾರೆ. ಆಶಯ ನುಡಿಗಳನ್ನು ಖಾದರ್ ಬಾಷಾ ಆಡಲಿದ್ದಾರೆ. ಮೇ 18ರಂದು ಬೆಳಗ್ಗೆ 9 ಗಂಟೆಗೆ ಮತ್ತೊಂದು ಕವಿಗೋಷ್ಠಿ ನಡೆಯಲಿದೆ. ಆಶಯ ನುಡಿಗಳನ್ನು ಡಾರ್ಜಿಲಿಂಗ್ನ ಮನೋಜ್ ಭೋಗಾಟ ಆಡಲಿದ್ದಾರೆ. ಅನೇಕ ಕವಿಗಳು ಭಾಗಿಯಾಗಲಿದ್ದಾರೆ. ನಂತರ ಬೆಳಿಗ್ಗೆ 11 ಗಂಟೆಗೆ ಅಭಿವೃದ್ಧಿಯ ಸತ್ಯ ಮಿಥ್ಯ ವಿಷಯದ ಮೇಲೆ ಗೋಷ್ಠಿ ನಡೆಯಲಿದೆ. ಅಭಿವೃದ್ಧಿಯ ಪರಿಕಲ್ಪನೆ ವಾಸ್ತವಾಂಶಗಳು ಕುರಿತು ನಾಗೇಗೌಡ ಕೀಲಾರ, ಕಲ್ಯಾಣ ಕರ್ನಾಟಕದ ಅಭಿವೃದ್ಧಿ ಕುರಿತು ಚಂದ್ರಶೇಖರ್ ಗೋಳೆಬಾಳ, ಉತ್ತರ ಕರ್ನಾಟಕದ ಕುರಿತು ಬಿಎಸ್ ಸೊಪ್ಪಿನ ಮಾತನಾಡಲಿದ್ದಾರೆ. ನಂತರ ಬೆಳಿಗ್ಗೆ 11:30ಕ್ಕೆ ದಮನ ಅನುಭವವಾಗಿ ವಿಷಯದ ಮೇಲೆ ನಡೆಯಲಿರುವ ಗೋಷ್ಠಿಯಲ್ಲಿ ಹೊಸಪೇಟೆಯ ಗೌಸಿಯಾ ಖಾನ್, ಕೊಪ್ಪಳದ ಪದ್ಮನಾಭ ನೀಲಗುಳಿ, ರೇಣುಕಾ ಪೂಜಾರಿ ಭಾಗವಹಿಸಲಿದ್ದಾರೆ. ಮಧ್ಯಾಹ್ನ 2 ಗಂಟೆಗೆ ಏಕ್ಯ ಚಳುವಳಿ ಯಾತಕ್ಕಾಗಿ ಯಾರ ಜೊತೆ ವಿಷಯವಾಗಿ ನಡೆಯಲಿರುವ ಗೋಷ್ಠಿಯಲ್ಲಿ ಎಸ್ಆರ್ ಹಿರೇಮಠ್, ಶಿವಸುಂದರ ಕೆ ನೀಲಾ, ಗುರುಪ್ರಸಾದ್ ಕೆರೆಗೂಡು, ಸಾತಿ ಸುಂದರೇಶ್, ಚಾಮರಸ ಪಾಟೀಲ್, ಕ್ರಿಪ್ಟನ್ ಡಿ ರಿಜೋರಿಯಾ ಭಾಗವಹಿಸಲಿದ್ದಾರೆ. ಸಂಜೆ 4 ಗಂಟೆಗೆ ಸಮಾರೋಪ ಮತ್ತು ಪ್ರಶಸ್ತಿ ಪ್ರದಾನ ಸಮಾರಂಭ ನಡೆಯಲಿದೆ. ಸಮಾರೋಪದ ನುಡಿಗಳನ್ನು ಪ್ರೊಫೆಸರ್ ಅಮರೇಶ್ ನುಗುಡೋಣಿ ಮಾತನಾಡಲಿದ್ದಾರೆ. ಪ್ರಶಸ್ತಿಗಳನ್ನು ಮೈಸೂರಿನ ರತಿರಾವ್ ಪ್ರದಾನ ಮಾಡಲಿದ್ದಾರೆ. ವಿಭಾಗ ಸಾಹಿತ್ಯ ಪ್ರಶಸ್ತಿಗೆ ಸದಾಶಿವ ಸೋರಟೂರು, ಬಂಡ್ರಿ ನರಸಪ್ಪ ಸಮಾಜಮುಖಿ ಶ್ರಮಜೀವಿ ಪ್ರಶಸ್ತಿಗೆ ಬೆಂಗಳೂರಿನ ವಿಜಯಮ್ಮ, ನವಲಕಲ್ ಬೃಹನ್ಮಠದ ಶಾಂತವೀರಯ್ಯ ಮಹಾತಾಯಿ, ಕಥಾ ಪ್ರಶಸ್ತಿಗೆ ಸಬಿಹಾ ಭೂಮಿಗೌಡ ಇವರಿಗೆ ಪ್ರದಾನ ಮಾಡಲಾಗುತ್ತದೆ. ನಿಂಗಪ್ಪ ಸಂತಿ ರೈತ ಚೇತನ ಪ್ರಶಸ್ತಿ ಸುರೇಶ್ ಬಾಬು ಪಟೇಲ್, ಪಂಚಪ್ಪ ಸಮುದಾಯ ಮಾರಿ ಪ್ರಶಸ್ತಿಗೆ ಪಿಚ್ಚಳಿ ಶ್ರೀನಿವಾಸ್, ಚಂದ್ರಶೇಖರ್ ಹೊಸಮನಿ, ಅಂಬೇಡ್ಕರ್ ಪತ್ರಿಕಾ ಮಾರ್ಗಿ ಪ್ರಶಸ್ತಿಗೆ ಡಿ ಉಮಾಪತಿ, ಲಕ್ಷ್ಮೀಬಾಯಿ ಕಟ್ಟಿಮನಿ, ಸಮಾಜಮುಖಿ ಮಹಿಳಾ ಪ್ರಶಸ್ತಿಗೆ ಅಂಬುಬಾಯಿ ಮಾಳಗೆ, ವಿಎಚ್ ತಳವಾರ್ ಫುಲೆ ಮಾರ್ಗಿ ಶಿಕ್ಷಕ ಪ್ರಶಸ್ತಿಗೆ ರಾಜಪ್ಪ ಮಾಸ್ಟರ್ ಸೊರಬ ಇವರಿಗೆ ಪ್ರದಾನ ಮಾಡಲಾಗುತ್ತದೆ. ಅಧ್ಯಕ್ಷತೆಯನ್ನು ಬಾಬು ಭಂಡಾರಿಗಲ್ ವಹಿಸಲಿದ್ದಾರೆ ಎಂದರು. ಎಲ್ಲೇ ಸಾಹಿತ್ಯ ಮೇಳಗಳು ಇತ್ಯಾದಿಗಳು ಎಲ್ಲರೂ ಕೂಡ ಅವುಗಳು ಜನರ ಹೊರತಾಗಿ ಈ ಪ್ರಭುತ್ವಮುಖಿಯಾಗಿ ಸಂಘಟನೆ ಮಾಡ್ತಕ್ಕಂಥ ಕೆಲಸಗಳು ನಡೀತಾ ಇದೆ. ಇವತ್ತು ಒಂದು ಕನ್ನಡ ಸಾಹಿತ್ಯ ಸಮ್ಮೇಳನ ನಡೀಬೇಕಾದ್ರೆ ಒಂದು 40 ಕೋಟಿ ತನ ಅದು ಖರ್ಚು ವೆಚ್ಚಗಳು ಬಂದಿದೆ. ಅಂದರೆ ಇವತ್ತು ಹಣ ಅನ್ನುವಂಥದ್ದನ್ನ ಸಾಹಿತ್ಯದ ಪ್ರಚಾರದ ಹಿನ್ನೆಲೆಯೊಳಗಡೆ ಸಾಹಿತ್ಯವನ್ನು ಪ್ರಚುರಗೊಳಿಸುವಂಥ ಹಿನ್ನೆಲೆಯೊಳಗೆ ಖರ್ಚಾಗಬೇಕಾಗಿತ್ತು. ಬೇರೆ ಬೇರೆ ನೆಲಗಳಲ್ಲಿ ಖರ್ಚಾಗ್ತಾ ಇದ್ದು ಅಂತ ನಾವು ಗಮನಿಸ್ತಾ ಇದ್ದೀವಿ. ಇದು ಎಲ್ಲರಿಗೂ ಕೂಡ ಒಂದು ಹೊಣೆಗಾರಿಕೆ ಅನ್ನೋದು ಇರುವುದಿಲ್ಲ, ರೆಸ್ಪಾನ್ಸಿಬಿಲಿಟಿ ಅನ್ನೋದು ಇರುವುದೇ. ಯಾವುದೇ ಒಂದು ಸಾಹಿತ್ಯ ಸಮ್ಮೇಳನ ಅಖಿಲ ಭಾರತ ಸಾಹಿತ್ಯ ಸಮ್ಮೇಳನ ನಡೆದಾಗೂ ಕೂಡ ಅದು ತನ್ನ ಲೆಕ್ಕಪತ್ರಗಳನ್ನು ಸರಿಯಾಗಿ ಕೊಟ್ಟಿರ್ತಕ್ಕಂಥ ಉದಾಹರಣೆಗಳೇ ಇಲ್ಲ. ಅದು ಮಾತ್ರ ಇಲ್ಲ, ಬೇರೆ ಬೇರೆ ಕೂಡ ಕೊಡುವಂಥದ್ದು ಕೂಡ ಅಂತಿಮ ಪ್ರಯತ್ನಗಳಿವೆ. ಆದರೆ ನೇರ ಸಾಹಿತ್ಯ ಮೇಳ ಒಂದು ಪಾಲಿಸಿಕೊಂಡು ಬಂದಿದೆ. ಜನಮುಖಿ ಸಾಹಿತ್ಯ ಪ್ರಭುತ್ವ ಮುಖಿಯಾಗುತ್ತಿರುವ ಅಪಾಯದ ಹಿನ್ನೆಲೆಯಲ್ಲಿ ಮೇ ಸಾಹಿತ್ಯ ಮೇಳ ನಡೆಸಲಾಗುತ್ತಿದೆ. ಸಾಹಿತ್ಯ ಪರಿಷತ್ ಕಾರ್ಪೊರೇಟ್ ಪರವಾದ ಪ್ರಯತ್ನ ಪ್ರಾರಂಭಿಸಿದೆ. ವಾಸ್ತವದ ಬಲದು ಕಲ್ಪನೆ ಬಿತ್ತುವ ಕೆಲಸ ನಡೆಯುತ್ತಿರುವ ಅಪಾಯದಿಂದ ಜನಮುಖಿ ಸಾಹಿತ್ಯ ಬೆಳೆಸಲಾಗುತ್ತದೆ. ರಾಜಕಾರಣಿಗಳು, ಉದ್ಯಮಿಗಳ ಹೊರತುಪಡಿಸಿ ಸಮಾನ ಮನಸ್ಕರ ಮನಸ್ಸುಗಳೊಂದಿಗೆ ಮೇಳ ನಡೆಸಲಾಗುತ್ತದೆ. ಖರ್ಚು ವೆಚ್ಚ ಬಹಿರಂಗಪಡಿಸುವುದು, ಹೊಣೆಗಾರಿಕೆಯನ್ನು ಪ್ರದರ್ಶಿಸುವ ಪ್ರಯತ್ನ ನಡೆಸಲಾಗುತ್ತಿದೆ ಎಂದರು. ಅಭಿವ್ಯಕ್ತಿ ಸ್ವಾತಂತ್ರ್ಯಕ್ಕೆ ಅವಕಾಶ ನೀಡಿ ಹೊಸಬರಿಗೆ ವೇದಿಕೆ ಅವಕಾಶ ನೀಡುತ್ತದೆ ಎಂದರು.
ಈ ಸಂದರ್ಭದಲ್ಲಿ ದೇವೇಂದ್ರಗೌಡ, ಎಸ್ ಮಾರಪ್ಪ, ಬಾಬು ಭಂಡಾರಿಗಲ್, ಶ್ರೀನಿವಾಸ್ ಕಲವರದೊಡ್ಡಿ, ಡಿಎಚ್ ಕಂಬಳಿ ಸೇರಿ ಇತರರು ಇದ್ದರು. ಭಗವಾನ್ ಬುದ್ಧ ಜಯಂತಿ ಅಂಗವಾಗಿ ಮೇ 12ರಂದು ಪ್ರಥಮ ಬಾರಿಗೆ ಸರ್ಕಾರದ ಸಹಯೋಗದಲ್ಲಿ ಜಯಂತಿಯನ್ನು ಆಚರಿಸಲಾಗುತ್ತಿದೆ ಎಂದು ಸಿದ್ಧಾರ್ಥ ಬುದ್ಧ ವಿಹಾರ ಸಮಿತಿ ಅಧ್ಯಕ್ಷ ಆರ್ ರವಿಕುಮಾರ್ ಹೇಳಿದರು. ಅವರಿಂದು ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ, ಅಂದು ಬೆಳಿಗ್ಗೆ ನಗರಸಭೆ ಉದ್ಯಾನವನದಲ್ಲಿ ಬೆಳಗ್ಗೆ ಬುದ್ಧ ಪೂರ್ಣಿಮಾ ಜಯಂತಿ ಉಪಾಸನೆ ನಡೆಯಲಿದೆ. ನಂತರ ನಗರದ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ವೃತ್ತದಿಂದ ಭಾವಚಿತ್ರದ ಮೆರವಣಿಗೆ ನಡೆಯಲಿದ್ದು, ನಂತರ ಪಂಡಿತ ಸಿದ್ದರಾಮ ಜಂಬಲದಿನ್ನಿ ರಂಗಮಂದಿರದಲ್ಲಿ ಉಪನ್ಯಾಸಕ ಕಾರ್ಯಕ್ರಮ ನಡೆಯಲಿದೆ. ಉಪನ್ಯಾಸಕರಾಗಿ ಡಾಕ್ಟರ್ ಅಬ್ಬಿಗೇರೆ ಸೋಮಶೇಖರ್ ಭಾಗವಹಿಸಲಿದ್ದಾರೆ. ಜಿಲ್ಲೆ ಸಚಿವರು, ಶಾಸಕರು, ಚುನಾಯಿತ ಜನಪ್ರತಿನಿಧಿಗಳು ಭಾಗವಹಿಸಲಿದ್ದಾರೆ. ಬೌದ್ಧ ಉಪನ್ಯಾಸಕರು, ಅನುಯಾಯಿಗಳು, ವಿಚಾರವಾದಿಗಳು, ಪ್ರಗತಿಪರ ಸಂಘಟನೆಗಳ ಪದಾಧಿಕಾರಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸುವಂತೆ ಮನವಿ ಮಾಡಿದರು. 2020 ಆಚರಿಸುತ್ತಿರುವುದು ತುಂಬ ಸಂತೋಷ ವಿಷಯವಾಗಿದೆ. ಇಡೀ ವಿಶ್ವಕ್ಕೆ ಅಜ್ಞಾನದಿಂದ ಜ್ಞಾನದೆಡೆಗೆ, ಅಂಧಕಾರದಿಂದ ಬೆಳಕಿನೆಡೆಗೆ ಬರುವಂತೆ ಮಹತ್ವದ ಸಂದೇಶಗಳನ್ನು ಸಾರಿರುವ ಭಗವಾನ್ ಗೌತಮ ಬುದ್ಧರು ಇಂತಹ ಮಹಾನ್ ಚೇತನ ಜಯಂತಿಯನ್ನು ಸರ್ಕಾರದ ವತಿಯಿಂದ ಆಚರಿಸಲು ಮುಂದಾಗಿರುವುದು ಸಂತಸದ ವಿಷಯವಾಗಿದೆ. ಹಾಗಾಗಿ ಕರ್ನಾಟಕ ಸರ್ಕಾರಕ್ಕೆ ಮತ್ತು ರಾಯಚೂರು ಜಿಲ್ಲಾಡಳಿತ ಭವನಕ್ಕೆ ಜಿಲ್ಲಾಡಳಿತಕ್ಕೆ ಸಿದ್ಧಾರ್ಥ ಬುದ್ಧ ಸಮಿತಿ ರಾಯಚೂರು ವತಿಯಿಂದ ಹೃತ್ಪೂರ್ವಕ ಕೃತಜ್ಞತೆಗಳನ್ನು ಸಲ್ಲಿಸುತ್ತೇವೆ. ಈ ಕಾರ್ಯಕ್ರಮ ರೀತಿಯ ಜಿಲ್ಲೆಯ ಎಲ್ಲ ಬೌದ್ಧ ಉಪಾಸಕರು ಮತ್ತು ಉಪಾಸಕರು ಮತ್ತು ರಾಯಚೂರಿನ ಜಿಲ್ಲೆಯ ಭಾರತೀಯ ಬೌದ್ಧ ಮಹಾಸಭಾ ಎಲ್ಲ ಪದಾಧಿಕಾರಿಗಳು ಹಾಗೂ ಬೌದ್ಧ ಅನುಯಾಯಿಗಳು, ವಿಚಾರವಾದಿಗಳು, ಪ್ರಗತಿಪರ ಸಂಘಟನೆಗಳು, ಬೋಧಿಸತ್ವ ಬಾಬಾ ಸಾಹೇಬ್ ಅಂಬೇಡ್ಕರ್ ಅನುಯಾಯಿಗಳು, ಅಭಿಮಾನಿಗಳನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕೆಂದು ತಮ್ಮಲ್ಲಿ ವಿನಂತಿ ಮಾಡಿಕೊಳ್ಳುತ್ತೇವೆ. ಸಿದ್ಧಾರ್ಥದಲ್ಲಿ ಪೂಜೆ ಕಾರ್ಯಕ್ರಮ ಬಂದು ರಂಗಮಂದಿರದಲ್ಲಿ ಬ್ಯಾರೆಡ್ ಸಭೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಪ್ರತಿಯೊಂದು ಒಂದು ಹಾರಾಕಿ ಅದರಿಂದ ಮೆರವಣಿಗೆ ರಂಗಮಂದಿರಕ್ಕೆ ಈ ಸಂದರ್ಭದಲ್ಲಿ ಸಮಿತಿ ಪ್ರಧಾನ ಕಾರ್ಯದರ್ಶಿ ಶೇಖರ್ ರಾಂಪುರ್, ಜಗನ್ನಾಥ್ ಸುಂಕಾರಿ, ಶ್ರೀನಿವಾಸ್ ಮಾರ್ಚಲಕರ್, ಆರ್ ತಿಮ್ಮಾರೆಡ್ಡಿ, ಆರ್ ಬಸವರಾಜ್, ತಿಮ್ಮಗುರು, ಮಲ್ಲೇಶ್ ಕೊಲಮಿ, ವಿಶ್ವನಾಥ್ ಪಟ್ಟಿ ಸೇರಿ ಅನೇಕರು ಇದ್ದರು. ಈಗ ಜಾಹೀರಾತು. ನಗರದ ಪಂಡಿತ ಸಿದ್ದರಾಮ ಜಂಬಲದಿನ್ನಿ ರಂಗಮಂದಿರದ ಹಿಂಭಾಗ ಹಾಗೂ ಸಾರ್ವಜನಿಕ ಉದ್ಯಾನವನದ ಪಕ್ಕದಲ್ಲಿರುವಂತಹ ಶ್ರೀ ಸಾಯಿ ಧ್ಯಾನ ಮಂದಿರದ ಆವರಣದಲ್ಲಿ ಶ್ರೀ ಶನಿದೇವರ ದೇವಸ್ಥಾನ ಹಾಗೂ ಮಂಟಪದ ಕಟ್ಟಡವನ್ನು ನೂತನವಾಗಿ ನಿರ್ಮಿಸಲಾಗುತ್ತಿದ್ದು, ಶನಿ ಸಿಂಗಾಪುರದಿಂದ ಶಿಲಾಮೂರ್ತಿಯನ್ನು ಆಹ್ವಾನ ಮಾಡಿಕೊಂಡು ರಾಯಚೂರು ನಗರದ ಸರ್ವ ಸದ್ಭಕ್ತರಿಗೆ ಸಾಯಿಬಾಬಾ ದರ್ಶನದೊಂದಿಗೆ ಶನಿದೇವರ ದರ್ಶನ ಪಡೆದು ಕೃತಾರ್ಥರಾಗಲಿ ಎಂಬ ಉದ್ದೇಶದಿಂದ ಶನಿ ಭಗವಂತನ ಪ್ರತಿಷ್ಠಾಪನೆಯನ್ನು ಕೈಗೊಂಡಿದ್ದೇವೆ. ಸರ್ವ ಸದ್ಭಕ್ತರಿಗೂ ಶನಿದೇವರಿಗೆ ಎಣ್ಣೆ ಹರಿಯುವ ಸದಾವಕಾಶವನ್ನು ಮಾಡಿಕೊಡಲಾಗುವುದು. ಆದ ಕಾರಣ ಸರ್ವ ಸದ್ಭಕ್ತರು ದೇವಸ್ಥಾನ ಹಾಗೂ ಮಂಟಪ ನಿರ್ಮಾಣ ಕಾರ್ಯದಲ್ಲಿ ಭಾಗವಹಿಸಿ ತನು ಮನ ಧನಾದಿ ತ್ರಿಕರಣ ಸೇವೆ ಸಲ್ಲಿಸಿ ಶ್ರೀ ಸಾಯಿಬಾಬಾ ಹಾಗೂ ಶ್ರೀ ಶನಿದೇವರ ಕೃಪೆಗೆ ಪಾತ್ರರಾಗಬೇಕೆಂದು ಶ್ರೀ ಸಾಯಿ ಧ್ಯಾನ ಮಂದಿರದ ಸಂಸ್ಥಾಪಕ ಅಧ್ಯಕ್ಷರು ಧರ್ಮದರ್ಶಿಗಳಾದ ಶ್ರೀ ಸಾಯಿ ಕಿರಣ್ ಆದೋನಿ ಇವರು ಕೋರಿದ್ದಾರೆ. ಓಂ ಸಾಯಿರಾಮ್. ನಮಸ್ಕಾರ ಎಲ್ಲ ಸಾಯಿ ಭಕ್ತಾದಿಗಳಿಗೆ. ನನ್ನ ಹೆಸರು ಸಾಯಿ ಕಿರಣ್ ಆದೋನಿ, ಸಂಸ್ಥಾಪಕ ಧರ್ಮಾಧಿಕಾರಿಗಳು, ಓಂ ಸಾಯಿ ಧ್ಯಾನ ಮಂದಿರ, ರಂಗಮಂದಿರ ಹಿಂಭಾಗದಲ್ಲಿರುವಂಥ ಸಾಯಿ ಮಂದಿರ. ನಮ್ಮ ಸಾಯಿ ಮಂದಿರ ಆವರಣದಲ್ಲಿ ಶನಿದೇವರ ಮಂಟಪ ನಿರ್ಮಾಣಗೊಳ್ತಾ ಇದೆ. ಶನಿ ಶಿಂಗ್ನಾಪುರ್ನಿಂದ ಶನಿದೇವರ ಶಿಲಾ ತೆಗೆದುಕೊಂಡು ಬಂದು ಇಲ್ಲಿ ಸ್ಥಾಪನೆ ಮುಂದಿನ ದಿನಗಳಲ್ಲಿ ಆಗಲಿದೆ. ಈ ಒಂದು ಕಟ್ಟಡ ನಿರ್ಮಾಣ ಕಾರ್ಯ ಪ್ರಾರಂಭಗೊಂಡಿದೆ. ಈ ಒಂದು ಕಟ್ಟಡ ನಿರ್ಮಾಣ ಕಾರ್ಯಕ್ಕೆ ಭಕ್ತಾದಿಗಳು ತನುಮನ ಧನದಿಂದ ಸೇವೆಯನ್ನು ಸಲ್ಲಿಸಬೇಕಾಗಿ ವಿನಂತಿಸಿಕೊಳ್ಳುತ್ತಾ ಇದ್ದೇನೆ. ಈ ಮೂಲಕ ನಮ್ಮ ರಾಯಚೂರಿನಲ್ಲಿ ಇದೇ ಪ್ರಥಮ ಶನಿದೇವರ ಮಂದಿರ ಅಂತ ಹೇಳಲಿಕ್ಕೆ ಇಚ್ಛಪಡ್ತೇನೆ. ಏಕೆಂದರೆ ಭಾಳಷ್ಟು ಜನ ಶನಿದೇವರ ಮಂದಿರ ನಿರ್ಮಾಣ ಮಾಡಬೇಕಂದ್ರೆ ಹಿಂದೇಟಾಗ್ತಾರೆ ಅಂತೇಳಿ ಕೇಳಿಬಂದಿದೆ. ಆದರೆ ನಾವು ಈ ಶನಿದೇವರ ಮಂದಿರ ಕಟ್ತಾ ಇದ್ದೀವಿ ಅಂದರೆ ನಾವು ಕಟ್ತಾ ಇಲ್ಲ, ಆ ಭಗವಂತನ ಶಿರಡಿ ಸಾಯಿಬಾಬಾನ ಅನುಗ್ರಹ. ಯಾಕೆಂದರೆ ಶಿರಡಿಗೆ ಹೋದರೆ ಶನಿದೇವರ ದರ್ಶನ, ನಮ್ಮ ರಾಯಚೂರಿನಲ್ಲಿ ಸಾಯಿ ಮಂದಿರಕ್ಕೆ ಬಂದರೆ ಶನಿದೇವರ ದರ್ಶನ ಆಗಬೇಕು, ನಮ್ಮ ಎಲ್ಲ ಭಕ್ತಾದಿಗಳಿಗೆ ಶನಿ ದೋಷ ನಿವಾರಣೆ ಆಗಬೇಕು ಅನ್ನೋ ಉದ್ದೇಶದಿಂದ
ಬಾಬಾರವರು ಈ ಒಂದು ಶನಿ ಮಂದಿರ ನಿರ್ಮಾಣ ಕಾರ್ಯ ಪ್ರಾರಂಭ ಮಾಡಿದ್ದಾರೆ. ಭಕ್ತಾದಿಗಳು ಈ ಒಂದು ಮಂದಿರಕ್ಕೆ ತನುಮನ ಧನದಿಂದ ಸೇವೆಯನ್ನು ಸಲ್ಲಿಸಬೇಕು. ಹಾಗೂ ಈ ಒಂದು ಶನಿದೇವರಿಗೆ ಭಕ್ತಾದಿಗಳ ಕೈಯಿಂದಲೇ ಎಣ್ಣೆ ಹಾಕುವ ಒಂದು ಸೇವೆಯನ್ನು ಕಲ್ಪಿಸಿಕೊಡಲಾಗುವುದು. ಮುಂದಿನ ದಿನಗಳಲ್ಲಿ ಇದೇ ತಿಂಗಳು ಉದ್ಘಾಟನೆ ಮಾಡಬೇಕನ್ನೋ ಒಂದು ಉದ್ದೇಶದಿಂದ ನಾವು ಕಟ್ಟಡ ನಿರ್ಮಾಣ ಅತಿ ವೇಗದಲ್ಲಿ ಹೊಂಟಿದೆ. ಹಾಗಾಗಿ ಎಲ್ಲ ಭಕ್ತಾದಿಗಳು ಸೇವೆಯನ್ನು ಸಲ್ಲಿಸಬೇಕಾಗಿ ವಿನಂತಿಸಿಕೊಳ್ಳುತ್ತೇನೆ. ಓಂ ಸಾಯಿರಾಮ್. ಶ್ರೀ ಸಾಯಿ ಧ್ಯಾನ ಮಂದಿರದ ಆವರಣದಲ್ಲಿ ಶ್ರೀ ಶನಿದೇವರ ಪ್ರತಿಷ್ಠಾಪನಾ ಕಾರ್ಯ, ಭಕ್ತಿ ಸೇವೆಗೆ ಧರ್ಮದರ್ಶಿಗಳ ಕರೆ. ಭಾರತೀಯ ಬೌದ್ಧ ಮಹಾಸಭಾದ ಜಿಲ್ಲಾ ಸಮಿತಿಯಿಂದ ಮೇ 12ರಂದು ಬುದ್ಧ ಪೂರ್ಣಿಮಾ ಅಂಗವಾಗಿ ನಗರದ ಗೋಲ್ ಮಾರ್ಕೆಟ್ ಬಳಿ ಭಗವಾನ್ ಬುದ್ಧ ಜಯಂತಿ ಸಂಜೆ 6 ಗಂಟೆಗೆ ಆಯೋಜಿಸಲಾಗಿದೆ ಎಂದು ಮಹಾಸಭಾ ಜಿಲ್ಲಾಧ್ಯಕ್ಷ ಸಿ ವಿಜಯ್ ಪ್ರಸಾದ್ ಹೇಳಿದರು. ಅವರಿಂದು ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ, ಕಾರ್ಯಕ್ರಮದಲ್ಲಿ ಬುದ್ಧೋಪಾಸಕರು ಅನುಯಾಯಿಗಳು ಭಾಗವಹಿಸುವಂತೆ ಮನವಿ ಮಾಡಿದರು. ಭಾರತೀಯ ಬೌದ್ಧ ಮಹಾಸಭಾ ಜಿಲ್ಲಾ ಸಮಿತಿ ಇವರ ವತಿಯಿಂದ ಸಿದ್ಧಾರ್ಥ ಗೌತಮ ಬುದ್ಧ ವೈಶಾಖ ಪೂರ್ಣಿಮೆ 2569ನೇ ಬುದ್ಧ ಜಯಂತಿ ಅಂಗವಾಗಿ ಮೇ 12, 2025ರಂದು ಸಾಯಂಕಾಲ 6 ಗಂಟೆಗೆ ಗೋಲ್ ಮಾರ್ಕೆಟ್ ರಾಯಚೂರಿನಲ್ಲಿ ಬುದ್ಧ ಭಗವಾನರ ಜಯಂತಿಯ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಕರ್ನಾಟಕ ಸರ್ಕಾರದ ವತಿಯಿಂದ ಪ್ರಪ್ರಥಮ ಬಾರಿಗೆ ರಾಜ್ಯದಲ್ಲಿ ಭಗವಾನ್ ಬುದ್ಧನ ಜಯಂತಿಯ ಕಾರ್ಯಕ್ರಮವನ್ನು ಘೋಷಣೆ ಮಾಡಿದ್ದು, ಸರ್ಕಾರಕ್ಕೆ ಭಾರತೀಯ ಬೌದ್ಧ ಮಹಾಸಭಾ ಜಿಲ್ಲಾ ಸಮಿತಿಯ ವತಿಯಿಂದ ಅಭಿನಂದನೆಗಳನ್ನು ತಿಳಿಸುತ್ತಿದ್ದೇವೆ. ಹಾಗೂ ಸದರಿ ಕಾರ್ಯಕ್ರಮಕ್ಕೆ ಭಾರತೀಯ ಬೌದ್ಧ ಮಹಾಸಭಾ ಜಿಲ್ಲಾ ಸಮಿತಿಯ ಎಲ್ಲ ಪದಾಧಿಕಾರಿಗಳು ಮತ್ತು ಸದಸ್ಯರು ಮತ್ತು ಇನ್ನಿತರ ಸಂಘಟನೆಯವರು ಮತ್ತು ರಾಯಚೂರು ನಗರದ ಬೌದ್ಧ ಉಪಾಸಕರು, ಉಪಾಸಿಕೆಯರು, ಯುವಕರು, ಮಹಿಳೆಯರು ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕೆಂದು ಈ ಮೂಲಕ ತಮ್ಮ ಪತ್ರಿಕೆ ಗೋಷ್ಠಿ ಮೂಲಕ ವಿನಂತಿಸಿಕೊಳ್ಳುತ್ತಿದ್ದೇವೆ. ಈ ಸಂದರ್ಭದಲ್ಲಿ ಛಲವಾದಿ ಮಹಾಸಭಾದ ಅಧ್ಯಕ್ಷ ಎಂ ವಸಂತ್, ಪ್ರಧಾನ ಕಾರ್ಯದರ್ಶಿ ಚಂದ್ರಶೇಖರ್, ಪ್ರವೀಣ್, ಜೈ ಭೀಮ್, ಬಿನ್ನರಾಯುಡು, ಶ್ರೀಕಾಂತ್, ನಾಗರಾಜ್, ಈರಣ್ಣ ಸೇರಿ ಅನೇಕರು ಇದ್ದರು. ನಗರದ ಉಸ್ಮಾನಿಯಾ ತರಕಾರಿ ಮಾರುಕಟ್ಟೆ ಹಿಂದುಗಡೆ ಮಹಾನಗರ ಪಾಲಿಕೆಯಿಂದ ಕಸ ಗುಡಿಸುವ ಯಂತ್ರಗಳ ಪ್ರಾತ್ಯಕ್ಷಿತೆ ಮೂಲಕ ಮಾಹಿತಿ ನೀಡಲಾಯಿತು. ನಗರದ ಮುಖ್ಯ ರಸ್ತೆಗಳು ಹಾಗೂ ಇತರೆ ರಸ್ತೆಗಳ ಕಸಗುಡಿಸುವ ಯಂತ್ರಗಳ ಪ್ರಾತ್ಯಕ್ಷಿತೆ ನಡೆಯಿತು. ಈ ಸಂದರ್ಭದಲ್ಲಿ ಮಹಾನಗರ ಪಾಲಿಕೆ ಆಯುಕ್ತ ಜುಬೀನ್ ಮಹೋಪಾತ್ರ ಮಾತನಾಡಿ, ಕಳೆದ 2 ತಿಂಗಳ ಹಿಂದೆ ನಗರದಲ್ಲಿ ಧೂಳು ಮತ್ತು ಸ್ವಚ್ಛತೆ ಕುರಿತು ಪಾಲಿಕೆ ಸದಸ್ಯರೊಂದಿಗೆ ಚರ್ಚಿಸಿ ಕಸಗುಡಿಸುವ ಯಂತ್ರ ಖರೀದಿಸುವ ಯೋಜನೆ ಮಾಡಿಕೊಂಡಿದ್ದು, ಹೀಗಾಗಿ ಇಂದು ಪ್ರಾತ್ಯಕ್ಷಿತೆಗೆ ಮುಂದಾಗಿದ್ದೇವೆ ಎಂದರು. ಮಹಾನಗರ ಪಾಲಿಕೆಯಿಂದ ನಗರದಲ್ಲಿ ರಸ್ತೆಗಳ ಸರ್ವೆ ಕಾರ್ಯ ಆರಂಭವಾಗಿದ್ದು, ಸ್ವಚ್ಛ ಮತ್ತು ಧೂಳು ಮುಕ್ತ ನಗರವನ್ನಾಗಿಸಲು ಎಬಿಸಿ 3 ಕ್ಯಾಟಗರಿಗಳಾಗಿ ರಸ್ತೆಗಳನ್ನು ವಿಂಗಡಿಸಲಾಗಿದೆ ಎಂದರು. ಹೈದರಾಬಾದ್ ಮೂಲದ ರೂಟ್ಸ್ ಕಂಪನಿಯ ಕಸಗುಡಿಸುವ ಯಂತ್ರ ದೇಶದ ಅನೇಕ ಮಹಾನಗರಗಳಲ್ಲಿ ಬಳಕೆ ಕುರಿತು ಕೇಳಿದ್ದು, ಅದನ್ನು ನಗರದಲ್ಲಿ ಬಳಕೆಗೆ ಮುಂದಾಗಿದ್ದೇವೆ ಎಂದರು. ಯಂತ್ರದಿಂದ ಕಸ ಗೂಡಿಸುವುದರಿಂದ ಧೂಳು ಮತ್ತು ಸ್ವಚ್ಛತೆ ಕೈಗೊಳ್ಳಲು ಸಹಕಾರಿಯಾಗಲಿದೆ. ಸ್ವಚ್ಛತೆ ಮತ್ತು ಧೂಳು ನಿಯಂತ್ರಣಕ್ಕಾಗಿ ಹೊಸ ಯೋಜನೆಗಳನ್ನು ರೂಪಿಸಲಾಗುವುದು ಎಂದರು. ಮಹಾನಗರ ಪಾಲಿಕೆ ಮಹಾಪೌರರಾದ ನರಸಿಂಹಲು ಮಾಡಗಿರಿ, ಮಹಾನಗರ ಪಾಲಿಕೆ ಸದಸ್ಯರುಗಳಾದ ಜಯಣ್ಣ, ಮುಖಂಡರಾದ ರವೀಂದ್ರ ಜರದಾರ್, ನರಸಿಂಹಲು ಮಾಡಗಿರಿ, ತರಕಾರಿ ಮಾರಾಟಗಾರರ ಸಂಘದ ಅಧ್ಯಕ್ಷ ಎನ್ ಮಹಾವೀರ್ ಸೇರಿದಂತೆ ಪಾಲಿಕೆ ಅಧಿಕಾರಿ ಹಾಗೂ ಸಿಬ್ಬಂದಿಗಳು ಉಪಸ್ಥಿತರಿದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಮಹಾಸಾಧ್ವಿ ಶಿವಶರಣೆ ಹೇಮರೆಡ್ಡಿ ಮಲ್ಲಮ್ಮ ಜಯಂತಿ, ಜೀವನ ಮೌಲ್ಯಗಳ ಸಂದೇಶ ನೀಡಿದ ಮಹಾಶಿವಶರಣೆ ಹೇಮರೆಡ್ಡಿ ಮಲ್ಲಮ್ಮ. ಶರಣ ಭೂಪಾಲ್ ನಾಡಗೌಡ. ಸಿಂಧನೂರಿನಲ್ಲಿ ಮೇ 17 ಮತ್ತು 18ರಂದು ಸಾಹಿತ್ಯ ಮೇಳ. ಬಸವರಾಜ್ ಸುಳಿಭಾವಿ. ಮೇ 12ರಂದು ಜಿಲ್ಲಾಡಳಿತದ ಸಹಯೋಗದೊಂದಿಗೆ ಭಗವಾನ್ ಬುದ್ಧ ಜಯಂತಿ. ರವಿಕುಮಾರ್ ರಾಂಪುರ್. ಮಹಾನಗರ ಪಾಲಿಕೆಯಿಂದ ಯಂತ್ರದಿಂದ ಸ್ವಚ್ಛತೆ ಪ್ರಾತ್ಯಕ್ಷಿತೆ ಮೂಲಕ ಮಾಹಿತಿ. ಮೇ 12ರಂದು ಗೋಲ್ ಮಾರ್ಕೆಟ್ನಲ್ಲಿ ಬುದ್ಧ ಜಯಂತಿ. ವಿಜಯ ಪ್ರಸಾದ್. ಇಲ್ಲಿಗೆ ವಾರ್ತೆಗಳ ಪ್ರಸಾರ ಮುಕ್ತಾಯವಾಯಿತು. ಮುಂದಿನ ವಾರ್ತೆಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.